ಸುಗಟೂರು ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿ ಅದ್ದೂರಿ. ನಾಗರಾಜ್ ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯ. ತಾಲೂಕಿನ ಸುಗಟೂರು ಗ್ರಾಮದ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಠದ ಮುಖ್ಯಸ್ಥ ನಾಗರಾಜ್ ನೇತೃತ್ವದಲ್ಲಿ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾದಿಗಳು ನಡೆದವು. ಸಾವಿರಾರು ಮಂದಿಗೆ ಈ ಸಂದರ್ಭದಲ್ಲಿ ಅನ್ನದಾನ ಮಾಡಲಾಯಿತು. ಭಕ್ತರು ಮತ್ತು ಕಲಾವಿದರು ನಿರಂತರ 48 ಗಂಟೆಗಳ ಸಂಗೀತೋತ್ಸವ ನಡೆಸುವ ಮೂಲಕ ಭಕ್ತಿ ಮೆರೆದರು. ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ವರ್ಷಪೂರ್ತಿ ಹಮ್ಮಿಕೊಳ್ಳಲಾಗಿದ್ದು, ಇತ್ತೀಚೆಗೆ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ನೂರಾರು ಜನರ ಆರೋಗ್ಯ ಕಾಪಾಡಲಾಗಿದೆ ಎಂದು ನಾಗರಾಜ್ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಭಕ್ತರಾದ ಎಸ್ಆರ್ ವರದಪ್ಪ, ಎಸ್ವಿ ಮಂಜುನಾಥ್, ಎಸ್ವಿ ನಾಗರಾಜ್, ಎಸ್ವಿ ಸುಬ್ರಹ್ಮಣಿ, ಎಸ್ಎನ್ ಯಶವಂತ್, ಎಸ್ಎನ್ ಮಹಾಂತ್ ಇದ್ದರು. ನಮ್ಮ ಹೆಸರು ನಾಗರಾಜ್ ಅಂತ. ಕೋಲಾರ ತಾಲೂಕು ಸುಗಟೂರು ಹೋಬಳಿಯಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತನ ಮಠದಿಂದ ನಾವು ಈಗ ಗುರು ಪೂಜೆಯನ್ನು ಏರ್ಪಡಿಸಲಾಗಿದ್ದೇವೆ. ಅದೇ ರೀತಿಯ ನಮ್ಮ ತಂಡಗಳಿಂದ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸಂಗೀತೋತ್ಸವ ನಡೀತಾ ಇದೆ. ಏನೇನು ಕಾರ್ಯಕ್ರಮ ಐತೆ? ಬೆಳಿಗ್ಗೆಯಿಂದ ಅನ್ನದಾನ ಪ್ರಸಾದ ನಡೆಸಿ ಸುಮಾರು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ. ದೇವರಿಗೆ ಅಭಿಷೇಕ ಮಾಡಿದ್ವಿ. ಎಲ್ಲರಿಗೂ ನಮ್ಮ ತಂಡದಲ್ಲಿ ಇನ್ನೂ ಸಂಜೆವರೆಗೂ ನಡೀತಾನೆ ಇದೆ. ಎಷ್ಟು ವರ್ಷದಿಂದ ಈ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ? 10 ವರ್ಷದಿಂದ. ವರದಪ್ಪ ಅಂತೇಳಿ ಸುಗಟೂರು ಗ್ರಾಮಸ್ಥರು, ಕೋಲಾರ ತಾಲೂಕು. ತಾತನವ್ರ ಮಠ ಆಗಿ ಸುಮಾರು ಒಂದು 12 ವರ್ಷದಿಂದ ವಾರ್ಷಿಕೋತ್ಸವ ನಡೆಸ್ಕೊಂಡು ಬರ್ತಾ ಇದ್ವಿ. ಗುರುಪೌರ್ಣಮಿ ವಿಶೇಷವಾಗಿ ಕಾರ್ಯಕ್ರಮ, ಬೆಳಗಿನಿಂದ ಕಾರ್ಯಕ್ರಮ, ಅನ್ನಪ್ರಸಾದ ಎಲ್ಲ ನಡೆಸ್ಕೊಂಡು ಈಗ ತಂಡದವರೆಲ್ಲ ಭಜನೆ ತಂಡದವ್ರು ಬೆಳಗ್ಗೆ ತನಕ ಇರ್ತಾರೆ. ಆನಂದವಾಗಿ ನಡೆಸ್ಕೊಂಡು ಬರ್ತಾರೆ. ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ವರ್ಷ ಅಣ್ಣವರು ಕ್ಯಾಂಪ್ ನಡೆಸಿದ್ದಾರೆ. ಅಣ್ಣವರು ವರ್ಷ ಬಂದು ಕ್ಯಾಂಪ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.